ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದೆ. ವಿಡಿಯೋ ರೆಕಾರ್ಡ್ ಮಾಡಿರುವಂಥ ಮೊಬೈಲ್ ಎಲ್ಲಿದೆ ಅನ್ನೋದು ಇದೀಗ SIT ಅವರ ಮುಂದಿರುವಂಥ ಚಾಲೆಂಜ್. ಆ ಮೊಬೈಲನ್ನು ಕೇಳ್ತಾ ಹೋದರೆ ಆ ಮೊಬೈಲ್ ಸಿಗ್ತಾ ಇಲ್ಲ. ಮೊಬೈಲ್ ನಾಶಪಡಿಸಿರುವಂಥ ಸಾಧ್ಯತೆ ಇದೆ. ನಿನ್ನೆ ರಾತ್ರಿಯಿಂದ ಮೊಬೈಲ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು. ಆದರೆ ತನ್ನ ಬಳಿ ಈಗ ಇರುವ ಮೊಬೈಲನ್ನೇ ತೋರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ತನ್ನ ಬಳಿ ಹಿಂದೆ ಇದ್ದಂಥ ಮೊಬೈಲ್ ನಾಶ ಮಾಡಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದರಿಂದ ಪ್ರಕರಣಕ್ಕೆ ಕೊಂಚ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ವಿಡಿಯೋ ಮಾಡಿರುವಂಥ ಮೂಲ ಮೊಬೈಲ್ ಇಲ್ಲ. ಈಗ ಪ್ರಾಥಮಿಕ ಸಾಕ್ಷ್ಯವಾಗಿ ಅದನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಬೇರೆ ಮೊಬೈಲ್ ಅಥವಾ ಡಿವೈಸ್ನಿಂದ ಪತ್ತೆ ಆಗೋದಿಲ್ಲ. ಪತ್ತೆ ಆದರೂ ಕೂಡ ಅದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದನ್ನು ಸೆಕೆಂಡರಿ ಎವಿಡೆನ್ಸ್ ಅಂತ ಹೇಳಿ ಪರಿಗಣನೆ ಮಾಡಬೇಕಾಗತ್ತೆ. ಹೀಗಾಗಿ ಮೂಲ ಮೊಬೈಲ್ ಬಗ್ಗೆ ಹುಡುಕಾಟ ಆರಂಭ ಮಾಡಿದೆ SIT. ನೋಡಿ, ನಾವು ಹೇಳ್ತಾ ಇದ್ವಿ, ಯಾವ ಮೊಬೈಲ್ನಿಂದ ವಿಡಿಯೋ ರೆಕಾರ್ಡ್ ಆಗಿದೆಯೋ ಆ ಮೊಬೈಲ್ SITಗೆ ಸಿಕ್ಕರೆ ಮಾತ್ರ ವಿಡಿಯೋದ ನೈಜತೆ ಮತ್ತು ಅಸಲಿಯತ್ತು ಪ್ರೂವ್ ಆಗುತ್ತೆ. ಆ ವಿಡಿಯೋ ಅಸಲಿಯತ್ತು ಪ್ರೂವ್ ಆಗುತ್ತೆ. ವಿಡಿಯೋ ರೆಕಾರ್ಡ್ ಆಗಿರುವ ಮೊಬೈಲಿಂದ ಬೇರೆ ಮೊಬೈಲ್ಗೆ ವರ್ಗಾವಣೆ ಮಾಡಿಕೊಂಡ್ರೆ ಅದನ್ನು ಪ್ರೈಮರಿ ಎವಿಡೆನ್ಸ್ ಅಂತ ಹೇಳಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಸೆಕೆಂಡರಿ ಎವಿಡೆನ್ಸ್ ಅಂತ ಹೇಳಿ ಅದನ್ನು FSL ಕೂಡ ಒಪ್ಪೋದಿಲ್ಲ. ಹೀಗಾಗಿ SIT ಅವರ ಮೊಬೈಲ್, ಈ ಹಿಂದೆ ಬಳಸಿದ್ದಾರೆ ಎನ್ನುವ ಮೊಬೈಲನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಬಳಸಿದ್ದಾರೋ ಇಲ್ವೋ, ಆದರೆ ವಿಡಿಯೋ ರೆಕಾರ್ಡ್ ಮಾಡಿದ್ದೇ ಆಗಿದ್ದರೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ತಮ್ಮ ಮೊಬೈಲ್ನಲ್ಲಿಯೇ ವಿಡಿಯೋ ರೆಕಾರ್ಡ್ ಮಾಡಿದ್ದೇ ಆಗಿದ್ದರೆ ಆ ಮೊಬೈಲ್ ಸಿಗಬೇಕು. ಅಥವಾ ಯಾವುದೇ ವ್ಯಕ್ತಿ ರೆಕಾರ್ಡ್ ಮಾಡಿದರೂ ಕೂಡ ಮೂಲ ಮೊಬೈಲ್ ಸಿಗಬೇಕು. ಹಾಗಿದ್ದಾಗ ಮಾತ್ರ FSL ಒಂದು ವಸ್ತುನಿಷ್ಠವಾಗಿ ವರದಿ ನೀಡಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೈಮರಿ ಎವಿಡೆನ್ಸ್ ಅಂತ ಅದನ್ನು ಕನ್ಸಿಡರ್ ಮಾಡೋಕ್ಕಾಗತ್ತೆ. ಒಂದು ವೇಳೆ ಸಿಗದೆ ಹೋದರೆ ಯಾವುದೋ ಬೇರೆ ಮೊಬೈಲ್ಗೆ ಆ ವಿಡಿಯೋಗಳನ್ನು ತರಿಸಿಕೊಂಡಿದ್ದೇ ಆಗಿದ್ದರೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆಯಾಗುತ್ತೆ ತನಿಖೆಗೆ ಅಂತ ಹೇಳಿ SIT ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ.